ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಎಲ್ಲ ಶಾಲೆಗಳು ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ಗೆ ಸಂಬಂಧಿಸಿದಂತೆ ನೋಟಿಫಿಕೇಷನನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುವ ವಿಧಾನ ಹೇಗೆ ಅಂತ. ಇದಕ್ಕೆ ನೀವೇನು ಮಾಡಬೇಕು ಸ್ನೇಹಿತರೆ, ನಿಮ್ಮ ಮೊಬೈಲ್ನಲ್ಲಿ ಗೂಗಲಲ್ಲಿ ಹೋಗಿ ಇಕೋ ಕ್ಲಬ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ರೀತಿ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಬರುತ್ತೆ, ಅದ್ರ ಮೇಲೆ ಟಚ್ ಮಾಡಿ. ಅದ್ರ ಮೇಲೆ ಟಚ್ ಮಾಡಿದಾಗ ನಿಮ್ದು ಏನಾದರೂ ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ, ಇಲ್ಲಿ ಮೇಲೆ 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಮೇಲೆ ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಈ ರೀತಿ ಲಾಗಿನ್ ಅಂತ ಬರುತ್ತೆ. ಇದನ್ನು ನಾವೇನು ಮಾಡಬೇಕು, ಸ್ಕೂಲ್ ಲಾಗಿನ್ ಅಂತ ತೆಗೆದುಕೊಡ್ಬೇಕು ಸ್ನೇಹಿತರೆ. ಸ್ಕೂಲ್ ಲಾಗಿನ್ ಅಂತ ತೆಗೆದುಕೊಂಡು ಇಲ್ಲಿ ನೀವು ಡೈಸ್ ಕೋಡ್ ಹಾಕಬೇಕಾಗತ್ತೆ. ಈ ರೀತಿ ಡೈಸ್ ಕೋಡನ್ನು ಹಾಕಿದ ಮೇಲೆ ಏನು ಮಾಡಬೇಕು ಸ್ನೇಹಿತರೆ, ನಾವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ತನ್ನದೇ ಆದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಎಂಟರ್ OTP ಅಂತ ಬರುತ್ತೆ ಸ್ನೇಹಿತರೆ. ನಮಗೆ ಯಾವ ನಂಬರ್ಗೆ OTP ಹೋಗಿದೆ ಅನ್ನೋದು ಸಹ ಬರುತ್ತೆ. ಈಗ ನಾವು OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ಒಂದು OTPಯನ್ನು ಇಲ್ಲಿ ನಾನೀಗ OTP ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಯು ಡೈಸ್ನಲ್ಲಿ ಯಾವ ನಂಬರ್ ಎಂಟ್ರಿ ಆಗಿರುತ್ತೋ ಆ ನಂಬರ್ಗೆ ಒಂದು OTP ಹೋಗುತ್ತೆ ಸ್ನೇಹಿತರೆ. ಈ OTP ಹೋದ್ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಕ್ಯಾಪ್ಚಾ ಹೆಂಗಿದೆಯೋ ಸೇಮ್ ಅದೇ ಥರ ಒಂದು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಕೆಳಗೆ ಸಬ್ಮಿಟ್ ಬಟನ್ ಇದೆಯಲ್ಲ, ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ಹೆಂಗೆ ಸೆಟ್ ಮಾಡ್ಕೊಳ್ಳೋದು, ಒಂದು ಕ್ಯಾಪಿಟಲ್ ಇರಬೇಕು, ಸ್ಮಾಲ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ನಂಬರ್ ಇರಬೇಕು ಸ್ನೇಹಿತರೆ. ನೀವು ಒಂದು ಕ್ಯಾಪಿಟಲನ್ನು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಾನು ಪಾಸ್ವರ್ಡನ್ನು ಸೆಟ್ ಮಾಡಿದ್ದೇನೆ ಸ್ನೇಹಿತರೆ. ಪಾಸ್ವರ್ಡನ್ನು ಸೆಟ್ ಮಾಡಿದ ನಂತರ ನಾವೇನು ಮಾಡಬೇಕು, ಅಪ್ಡೇಟ್ ಪಾಸ್ವರ್ಡ್ ಅಂತ ಕೊಡಬೇಕಾಗತ್ತೆ. ಅಪ್ಡೇಟ್ ಪಾಸ್ವರ್ಡ್ ಅಂತ ಕೊಟ್ಟಾಗ ಈ ರೀತಿ ನಮಗೇನಾಗುತ್ತೆ, ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂತು ಸ್ನೇಹಿತರೆ. ಈಗ ಈ ರೀತಿ ಈ ಒಂದು ಪೇಜ್ ಓಪನ್ ಆಗಿದೆಯಲ್ಲ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನಮಗೆ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ, ಕೆಳಗೆ ಡೌನ್ಲೋಡ್ ವರ್ಡ್ ಫೈಲ್ ಅಂತಿದೆಯಲ್ಲ ಸ್ನೇಹಿತರೆ, ಈ ವರ್ಡ್ ಫೈಲನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಆ ಒಂದು ವರ್ಡ್ ಫೈಲನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಾವು ಆ ಒಂದು ಪ್ರಿಂಟ್ ತೆಗೆದುಕೊಂಡು ಆ ಪ್ರಿಂಟನ್ನು ನಾವು ಏನು ಮಾಡಬೇಕು, ತುಂಬಿ ಇದು ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಫೈಲನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಫೈಲನ್ನು ಓಪನ್ ಮಾಡಿದ ಮೇಲೆ ನಮಗೆ ಏನಾಗುತ್ತೆ, ಆ ಫೈಲ್ ಓಪನ್ ಆಗುತ್ತೆ. ಈಗ ನೋಡಿ ಸ್ನೇಹಿತರೆ, ಈ ರೀತಿ ಇರುತ್ತೆ ಸ್ನೇಹಿತರೆ. ಆ ಫೈಲು ನಾವು ಡೌನ್ಲೋಡ್ ಮಾಡಿದ್ಮೇಲೆ ಇದನ್ನು ನಾವು ಪ್ರಿಂಟ್ ತೆಗೆದುಕೊಳ್ಳಬೇಕಾಗತ್ತೆ. ಪ್ರಿಂಟ್ ತೆಗೆದುಕೊಂಡು ಇದರಲ್ಲೆಲ್ಲ ನಮ್ಮ ಡೀಟೇಲ್ಸ್ ತುಂಬಬೇಕಾಗುತ್ತೆ. ನೋಡಿ, ವಿ ದ ಸ್ಟೂಡೆಂಟ್ ಆಫ್ ಅಂತ ಸ್ಕೂಲ್ ನೇಮ್ ಬರೀಬೇಕಿಲ್ಲಿ. ಸ್ಕೂಲ್ ನೇಮ್ ಬರೀಬೇಕು. ದ ಎಕೋ ಕ್ಲಬ್ ಮಿಷನ್ ಲೈಫ್ ಈಸ್ ಹೆಡೆಡ್ ಬೈ ಸ್ಕೂಲ್ ಪ್ರಿನ್ಸಿಪಾಲ್ ಅಂತಿದೆ, ಅಲ್ಲಿ ಸ್ಕೂಲ್ ಪ್ರಿನ್ಸಿಪಾಲ್ ನೇಮ್ ಬರೀಬೇಕು. ನೆಕ್ಸ್ಟ್ ದ ಟೀಚರ್ ಇನ್ ದ ಚಾರ್ಜ್ ಈಸ್, ಯಾರು ಟೀಚರ್ ಇರ್ತಾರೋ ಆ ಟೀಚರ್ ನೇಮ್ ಬರೀಬೇಕು. ದ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಕಂಪ್ರೈಸ್ ದ ಫಾಲೋಯಿಂಗ್ ಮೆಂಬರ್ಸ್, 2 ಫ್ರಮ್ ಈಚ್ ಗ್ರೇಡ್. ಅಂದರೆ ಒಂದೊಂದು ಗ್ರೇಡಿಂದ ಇಬ್ಬರಿಬ್ಬರನ್ನು ನಾವು ಇಲ್ಲಿ ಬರೀಬೇಕಾಗತ್ತೆ. ಬರೆದು ಕೆಳಗೆ ಎಕೋ ಪ್ರೆಸಿಡೆಂಟ್ ಅಂದರೆ ಸ್ಟೂಡೆಂಟು, ಯಾರು ಸ್ಟೂಡೆಂಟ್ ಸೈನ್ ಮಾಡಿಸ್ಬೇಕು. ಇಲ್ಲಿ ಟೀಚರ್ ಇನ್ ಚಾರ್ಜು, ಟೀಚರ್ ಸೈನ್ ಮಾಡಿಸ್ಬೇಕು. ಹೆಡ್ ಸೈನ್ ಮಾಡಿಸ್ಬೇಕು. ಇದನ್ನು ಪ್ರಿಂಟ್ ತೆಗೆದುಕೊಂಡು ಮತ್ತೆ ಅಪ್ಲೋಡ್ ಮಾಡಬೇಕು. ಯಾವ ರೀತಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ ಅಂದರೆ, ಮತ್ತೆ ನೀವು ಅದನ್ನೇನು ಮಾಡಬೇಕು, ಅಪ್ಲೋಡ್ ಮಾಡಬೇಕಾಗತ್ತೆ. ಈ ರೀತಿ ನಾವು ಇದನ್ನೆಲ್ಲ ತುಂಬಿ ಫಾರ್ಮೇಟನ್ನು ಪ್ರಿಂಟ್ ತೆಗೆದುಕೊಂಡು ತುಂಬಿ ಇದು ಮಾಡ್ತೀವಿ ಸ್ನೇಹಿತರೆ. ಮತ್ತೆ ನಾವೇನು ಮಾಡಬೇಕು, ರೀಲಾಗಿನ್ ಆಗಬೇಕಾಗತ್ತೆ ಸ್ನೇಹಿತರೆ. ರೀಲಾಗಿನ್ ಆದಮೇಲೆ ಏನು ಮಾಡಬೇಕಾಗತ್ತೆ, ನಾವು ಇಲ್ಲಿ ಚೂಸ್ ಫೈಲ್ ಅಂತಿದೆ. ಮತ್ತೆ ಫಸ್ಟಿಂದ ನಿಮ್ಮ ಡೈಸ್ ನಂಬರ್ ಹಾಕಿ, ನಿಮ್ಮ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನೀವೇನು ಮಾಡಬೇಕು, ಅದೇ ಒಂದು ಫೈಲನ್ನು ಇಲ್ಲೇನು ಮಾಡಬೇಕು, ಚೂಸ್ ಫೈಲ್ ಅಂತಿದೆಯಲ್ಲ, ಈ ಚೂಸ್ ಫೈಲ್ ಮೇಲೆ ಟಚ್ ಮಾಡಿ. ಇಲ್ಲಿ ಫೋಟೋಸ್ ಅಂತ ಬರುತ್ತೆ ಸ್ನೇಹಿತರೆ. ಫೋಟೋಸ್ ಅಂತ ಬಂದ ಮೇಲೆ ಇಲ್ಲಿ ನಾವು ಎಕೋ ಕ್ಲಬ್ ಫಾರ್ಮೇಟ್ ಅಂತಿದೆ, ಸೊ ನಾವು ಇದ್ರ ಮೇಲೆ ಟಚ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ, ಆ ಚೂಸ್ ಫೈಲ್ ಮೇಲೆ ಟಚ್ ಮಾಡಿದ್ಮೇಲೆ ನಾವು ರೀಲಾಗಿನ್ ಆಗಿ ಚೂಸ್ ಫೈಲ್ ಟಚ್ ಮಾಡಿದ್ಮೇಲೆ ನಾವು ಅದನ್ನು ಆಲ್ರೆಡಿ ಒಂದು ಇಮೇಜು ಅಥವಾ PDF ರೂಪದಲ್ಲಾದರೂ ಆ PDF ರೂಪದಲ್ಲಿ ಇದು ಮಾಡ್ಕೋಬೇಕು ಸ್ನೇಹಿತರೆ. ಅದನ್ನು PDF ಅನ್ನು ಕನ್ವರ್ಟ್ ಮಾಡಿಕೊಂಡು ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಚೂಸ್ ಫೈಲ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಬಂದಾಗ ಇಲ್ಲಿ PDF ರೂಪದಲ್ಲಿ ಇಕೋ ಕ್ಲಬ್ ಫಾರ್ಮೇಟ್ ಅಂತ ಇದೆ, ಸೊ ಅದನ್ನು ನೀವೇನು ಮಾಡಬೇಕು, PDF ರೂಪದಲ್ಲಿ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ನೋಡಿಕೊಂಡು ಇಲ್ಲಿ ಲಾಸ್ಟ್ಗೆ ಸಬ್ಮಿಟ್ ಅಂತಿದೆಯಲ್ಲ, ಅಲ್ಲಿ ಸಬ್ಮಿಟ್ ಕೊಟ್ಟರೆ ಸಾಕು ಸ್ನೇಹಿತರೆ. ನಿಮ್ಮ ಇಕೋ ಕ್ಲಬ್ಗೆ ಸಂಬಂಧಪಟ್ಟಂತೆ ಆ ಒಂದು ಮಿಷನ್ ಲೈಫ್ ಸಂಬಂಧಿಸಿದ ನೋಟಿಫಿಕೇಷನನ್ನು ಅಪ್ಲೋಡ್ ಮಾಡುವಂಥ ವಿಧಾನವನ್ನು ನಿಮಗೆ ಸಕ್ಸಸ್ಫುಲ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಇಕೋ ಕ್ಲಬ್ನ ನೋಟಿಫಿಕೇಷನನ್ನು ನಿಮ್ಮ ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.